ಓಕೆ, ಅವರೆಲ್ಲ ಅಡುಗೆ ಮಾಡ್ಬೇಕಾದ್ರೆ ನಾನು ಯಾಕೆ ಸುಮ್ಮನೆ ಬೇಕು? ನಾನು ಒಂದು ಅಡುಗೆ ಮಾಡ್ತೀನಿ. ಇವತ್ತು ಸ್ಪೆಷಲ್ ಆಗಿ ಒಂದು ಸ್ವೀಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ನೀವೆಲ್ಲರೂ ಮನೆಯಲ್ಲಿ ಈ ಸ್ವೀಟನ್ನ ಮಾಡಿ, ಸೂಪರ್ ಆಗಿರುತ್ತೆ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಹಲ್ವಾ ಹಲ್ವಾಯಿ. ಹಲ್ವಾ ಹಲ್ವಾಯಿ, ಹವಾ ಹವಾಯಿ, ಹವಾ ಹವಾಯಿ ಅಂತ ಹಾಡಿರ್ದಿಲ್ಲ, ಹಂಗೆ ಹಲ್ವಾ ಹಲ್ವಾಯಿ, ಹಲ್ವಾ ಹಲ್ವಾಯಿ. ಸೊ ಹಲ್ವಾ ಹಲ್ವಾಯಿ ಮಾಡೋಕ್ಕೆ ಶುರು ಮಾಡೋಣ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಓಕೆ, ಲೆಸನ್ ನಂಬರ್ 2, ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ಈ ಪಾತ್ರೆಗೆ ತುಪ್ಪ ಹಾಕೋಣ. ಒಂದು 3 ಸ್ಪೂನ್ ತುಪ್ಪ. ಎಲ್ಲರೂ ಕೇಳಿದ್ದಾರೆ, ಯಾಕ್ರಿ ನೀವು ಲೆಸನ್ ನಂಬರ್ 1 ಒಲೆ ಹತ್ತಿಸ್ಬೇಕು ಅಂತೀರಾ ಅಂತ. ಏನು ಮಾಡ್ತೀರಾ? ನಾನು ಫಸ್ಟು ನಾವು ಬೆಂಗಳೂರಲ್ಲಿ ಓದ್ತಾ ಇದ್ದೆ, ಅಪ್ಪ ಅಮ್ಮ ದಾವಣಗೆರೆಯಲ್ಲಿದ್ದರು. ಅಲ್ಲಿ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಶುರು ಮಾಡಿದೆ, ಬೇಜಾರಾಯಿತು, ಸರಿ ಹೋಗಲಿಲ್ಲ. ಅಮ್ಮಂಗೆ ಫೋನ್ ಮಾಡಿದೆ, ಅಮ್ಮ ಅಡುಗೆ ಮಾಡ್ಕೊತೀನಿ, ಹೆಂಗೆ ಮಾಡೋದು ಹೇಳಮ್ಮ ಅಂತ. ಪಾಪ ನಮ್ಮಮ್ಮ ಫೋನಲ್ಲಿ ಹಿಂಗೆ ಮಾಡು ಅನ್ನ ಹಿಂಗೆ ಮಾಡು, ಸಾರು ಹಿಂಗೆ ಮಾಡು ಅಂತ ಹೇಳಿದ್ರು. ಎಲ್ಲ ಬರ್ಕೊಂಡೆ ಮನೆಗೆ ಬಂದೆ, ಪಾತ್ರೆ ಇಟ್ಟೆ, ಒಲೆ ಮೇಲೆ ನೀರು ಹಾಕಿದೆ, ಬೇಳೆ ಹಾಕಿದೆ, ಮೆಣಸಿನ ಪುಡಿ ಹಾಕಿದೆ, ಎಲ್ಲ ಹಾಕಿದೆ, ಹೋಗಿ ಓದ್ತಾ ಕೂತಿದ್ದೆ. ಆಮೇಲೆ ಬಂದು ನೋಡಿದೆ ಹಂಗೆ ಇತ್ತು, ಓಕೆ ಅಂತ ಓದ್ತಾ ಇದ್ದೆ. ಆಮೇಲೆ ಬಂದು ನೋಡಿದೆ ಹಂಗೆ ಇತ್ತು, ಓದ್ತಾ ಇದ್ದೆ. 1 ಗಂಟೆ ಆದರೂ ಏನೂ ಆಗಲಿಲ್ಲ. ಅಮ್ಮ ಮತ್ತೆ ಫೋನ್ ಮಾಡಿದೆ, STD ಆವಾಗ ಅಮ್ಮನಿಗೆ. ಅಮ್ಮ ಏನಮ್ಮ 1 ಗಂಟೆಯಿಂದ ಏನೂ ಆಗ್ತಾಯಿಲ್ವಲ್ಲಮ್ಮ ಅದು ಅಂದೆ. ಯಾಕೋ ಆಗಬೇಕಲ್ಲೋ ಅಂದರು. ಇಲ್ಲಮ್ಮ ಏನು ಮಾಡಿದ್ಯೋ? ನೀ ಹೇಳ್ದಂಗೆ ಪಾತ್ರೆ ಇಟ್ಟೆ, ನೀರು ಹಾಕ್ದೆ, ಬೇಳೆ ಹಾಕ್ದೆ, ಅದಾಗ್ದೆ, ಎಲ್ಲ ಹೇಳಿದೆ. ಲೇ ಒಲೆ ಹಚ್ಸಿದ್ಯೇನೋ ಅಂದರು. ಬಂದು ನೋಡಿದೆ ಒಲೆ ಹಚ್ಚಿರಲಿಲ್ಲ. ಅದಕ್ಕೆ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಒಲೆ ಹತ್ತಿಸಿದ್ರೆ ಅಡುಗೆ ಮಾಡೋಕ್ಕಾಗಲ್ಲ. ಓಕೆ, ಅದಾದ ಮೇಲೆ ಗ್ಯಾಸ್ ವೇಸ್ಟ್ ಆಗತ್ತೆ ಅಂತ ಲೆಸನ್ ನಂಬರ್ 2, ಏನಾದ್ರು ಪಾತ್ರೆ ಇಡಬೇಕು. ಪಾತ್ರೆ ಇಟ್ಟ ಮೇಲೆ ಏನು ಹಾಕ್ತಾರೆ, ಪಾತ್ರೆ ಬಿಸಿ ಆಗ್ಬಿಟ್ಟು ಬೆಣ್ಣೆ ಆಗ್ಬಿಡುತ್ತೆ, ಉಪಯೋಗಿಸೋಕ್ಕಾಗಲ್ಲ. ಅದಕ್ಕೆ ಲೆಸನ್ ನಂಬರ್ 3, ಏನಾದರೂ ಹಾಕಬೇಕು. ಅದಕ್ಕೆ ಇವಾಗ ಇದರಲ್ಲಿ ತುಪ್ಪ ಹಾಕಿದ್ದೀನಿ. ಈ ತುಪ್ಪ ಬಿಸಿ ಆಗಿದೆ. ಇದಕ್ಕೆ ಫಸ್ಟ್ ಗೋಡಂಬಿ ಹಾಕೊಳ್ಳೋ ಒಂದಷ್ಟು. ಈ ಗೋಡಂಬಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಒಂದು ಸ್ವಲ್ಪ ಕಂದು ಬಣ್ಣ ಬರೋಕ್ಕೆ ಶುರು ಆಗ್ತಿದ್ದಂಗೆ ದ್ರಾಕ್ಷಿ ಹಾಕೋಣ ಇದಕ್ಕೆ. ಈ ದ್ರಾಕ್ಷಿ ಒಳ್ಳೆ ಗೋಲಿ ಥರ ಊದ್ಕೊಳ್ಳುತ್ತೆ. ಅದು ಊದ್ಕೊಳ್ಳೋಕೆ ಶುರು ಮಾಡ್ತಿದ್ದಂಗೆ ಅದನ್ನು ನಾವು ತೆಗೆದು ಬಿಡೋಣ. ಓಕೆ, ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಇವಾಗ. ಓಕೆ, ಇಲ್ಲಿ ನಾನು ಒಂದು 5-6 ಆಲೂಗಡ್ಡೆನ ಬೇಯಿಸ್ಕೊಂಡು ತುರಿದು, ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಹಾಕೋಣ. ಆಲೂಗಡ್ಡೆ ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಮ್ಯಾಶ್ ಮಾಡಬೇಕು, ಚೆನ್ನಾಗಿ ಅದು ಪುಡಿ ಆಗಬೇಕು. ಚೆನ್ನಾಗಿ ಗಂಟಿಲ್ದೇ ಇರೋಂಗೆ ನೀಟಾಗೆ ಪುಡಿ ಆಗಬೇಕದು. ಇದಕ್ಕೆ ಇನ್ನು ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪದಲ್ಲಿ ಆಲೂಗಡ್ಡೆನ ಚೆನ್ನಾಗಿ ಹುರಿಬೇಕು.
ಆಲೂಗಡ್ಡೆಯ ಹಸಿ ವಾಸನೆ ಇರುತ್ತಲ್ಲ, ಆ ವಾಸನೆ ಹೋಗಿ ತುಪ್ಪದ ಪರಿಮಳ ಮೂಗಿಗೆ ಬಡಿಯಕ್ಕೆ ಶುರು ಆಗಬೇಕು. ನಾನು ಸುಮಾರು 1/4 kg ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಬೇಯಿಸಿಟ್ಕೊಂಡಿರೋದು. ಸೊ ನಾನು 1/4 kg ಕೋವಾ ಹಾಕ್ತೀನಿ ಇದಕ್ಕೆ. ಆ ಕೋವಾ ಕರಗಿ ಆಲೂಗಡ್ಡೆ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕದು. ಮ್ಯೂಸಿಕ್ ಹಾಕಪ್ಪ. ಹಲೋ, ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕೋಣ. ಇದಕ್ಕೆ ನಮ್ಮ ಬೊಂಬಾಟ್ ಭೋಜನ ಬಲಿಷ್ಠ ಬಾದಾಮ್ ಪುಡಿ, ಇದು ಒಂದು 200 ಗ್ರಾಮ್ ಹಾಕೋಣ ಇದಕ್ಕೆ. ಎಲ್ಲ ಹೊಂದ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕೋಣ.
ಆಯಿತು ಅಂತ ರೆಡಿ. ಜಸ್ಟ್ ಮುಗೀತು, ಆಫ್ ಮಾಡ್ಬಿಡೋದು. ಈಗ ಆಯ್ತಾನಾ, 2-3 ಥರ ತಿನ್ಬೋದು. ಮೊದಲನೇದಾಗಿ ಬಿಸಿ ಬಿಸಿಯಾಗೆ ತಿನ್ಬೋದು. ಎರಡನೇದಾಗಿ ಸ್ವಲ್ಪ ಆರಿಸ್ಕೊಂಡು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ತಿನ್ಬೋದು. ನಾವು ಒಂದು ಹೊಸ ವಿಧಾನ ಕಂಡಿಡ್ತೀವಿ. ಹೆಂಗೆ ಅಂದರೆ, ತೀರಾ ತಣ್ಣಗಾಗಬಾರ್ದು, ತೀರಾ ಬಿಸಿಯಾಗಿರ್ಬಾರ್ದು. ಸ್ವಲ್ಪ ಬಿಸಿ ಆಗೋ ತನಕ ಬಿಟ್ಟುಬಿಟ್ಟು ಒಂದು ಕಪ್ಪಲ್ಲಿ ಅದನ್ನು ಹಾಕಬೇಕು, ಅರ್ಧ ಹಾಕಬೇಕು. ಅದ್ರ ಮೇಲ್ಗಡೆ ಐಸ್ ಕ್ರೀಮ್ ಹಾಕಬೇಕು. ಹಿಂಗೆ ಒಂದು ಸ್ಪೂನ್ ಹಾಕಿ ಐಸ್ ಕ್ರೀಮು ಹಲ್ವಾ ಎರಡೂ ತಗೊಂಡು ಬಾಯಲ್ಲಿ ಇಟ್ಕೊಂಡ್ರೆ, ಒಂದು ಕಡೆ ಬಿಸಿ ಬಿಸಿ ಹಲ್ವಾ, ಇನ್ನೊಂದು ಕಡೆ ತಣ್ಣಗಿರೋ ಐಸ್ ಕ್ರೀಮು. ಸೂಪರ್ ಆಗಿರುತ್ತೆ. ವೆಯ್ಟ್ ಮಾಡಿ. ಅವ್ರದ್ದೆಲ್ಲ ಆಗ್ಬೇಕು ಅಡುಗೆ. ಸ್ವಲ್ಪ ಆರ್ಲಿ, ಆಮೇಲೆ ಐಸ್ ಕ್ರೀಮ್ ಕಲಾನಿಕೇತನ್ ರಾಹುಲ್ ಸ್ಪೂನ್ ಮೇಲೆ ಇಟ್ಬಿಡ್ರಿ. ಕೊಡಕ್ ಶುರು ಮಾಡಿ, ತಗೊಳಕ್ ಶುರು ಮಾಡಿ.